ವಾವ್. ಶಿವಣ್ಣ ಹೆಂಗೆ ಗೊತ್ತಾ, ಸಾಕಷ್ಟು ಜನ ಈ ಥರ ಕಾಂಬೋ ಮಾಡೋಕ್ಕೆ ಭಯಪಡ್ತಾರೆ. ಬಟ್ ನೀವು ಹಂಗಲ್ಲ, ಕಾಂಬೋ ಮಾಡಿ ಗೆದ್ದಂಥವ್ರು ನೀವು. ಆ್ಯಕ್ಚುಲಿ ಯಾವತ್ತೂ ಕೂಡ ಈ ಕಾಂಬೋ ಬೇಡ, ಆ ಕಾಂಬೋ ಅಂತ ಯಾವತ್ತು ಹೇಳ್ದೇ ಇಲ್ಲ. ವಾಟ್ ಸೀಕ್ರೆಟ್ ಶಿವಣ್ಣದು? ಪಾಸಿಟಿವಿಟಿ ಇಟ್ಕೊಂಡು ಮಾಡ್ಬೇಕು ಯಾವಾಗಲೂ. ಪಾಸಿಟಿವಿಟಿ ಇಲ್ದೇ ಪಿಕ್ಚರ್ ಹೆಂಗಾಗುತ್ತೆ ಅಂತ ಬಿಡೋದು ಸೆಕೆಂಡ್. ವೆಂಕಟೇಶ್ ಹೇಳಿಲ್ವಾ, ನಾವೇನು ನಾವು ಅನ್ಕೋತೀವಿ, ಒಂದು ಸತಿ ಆಗುತ್ತೆ, ಒಂದು ಸತಿ ಆಗಲ್ಲ. ಇವಾಗ ಹಂಗೆ ನೋಡೋಕೆ ಹೋದರೆ ವೆಂಕಟೇಶ್ ಅವರು ಬರೀ ನನ್ನ ಇಟ್ಕೊಂಡು, ಇಲ್ಲ ರವಿ ಸರ್ ಇಟ್ಕೊಂಡು, ಇಲ್ಲಾಂದರೆ ದರ್ಶನ್ ಇಟ್ಕೊಂಡು, ಬರೀ ಯಾರು ಇನ್ಯಾರು ಸುದೀಪ್ ಅವ್ರು ಇಟ್ಕೊಂಡು ಬರೀ ಅವ್ರ ಸಿನಿಮಾ ಮಾತ್ರ ಮಾಡಲಿಲ್ಲ. ಅಂಬರೀಷ್ ಅವ್ರ ಫಿಲ್ಮ್ ಮಾಡಿದ್ದಾರೆ, ವಿಷ್ಣು ಸರ್ ಫಿಲ್ಮ್ ಮಾಡಿದ್ದಾರೆ. ಅದಲ್ದೇ ಯಾರೋ ಒಬ್ಬ ನ್ಯೂ ಕಮರ್, ಅವನು ಸತ್ಯಪ್ರಕಾಶ್ ಅವ್ರ ಮಗ, ಅದು ಒಳ್ಳೆ ಫಿಲ್ಮ್, ಅದು ಮರಾಠಿ ಫಿಲ್ಮ್ ಮಾಡಿದ್ದಾರೆ. ಯಾರು ಮಾಡ್ತಾರೆ ಹೇಳಿ? ಅದು ದುಡ್ಡೇನೆ, ಸುಮ್ಮನೆ ಅಲ್ಲ, ಏನು ಸುಮ್ಮನೆ ಮಾಡೋಕ್ಕಾಗತ್ತಾ? ಅವ್ರು ನ್ಯೂ ಕಮ್ಮರು, ಹೀರೋಯಿನ್ ಅವರಿಂದ ಕರ್ಕೊಂಬಂದು, ಅದು ಒಳ್ಳೆ ಸಬ್ಜೆಕ್ಟ್ ಅದು ಸೈರೈಡ್. ಅದು ಎಷ್ಟು ಒಳ್ಳೆ ಪ್ರಯತ್ನಗಳಿದೆ. ಆ ಥರ ನ್ಯೂ ಫಿಲ್ಮ್ಸ್ ಮಾಡಿದ್ದಾರೆ, ಎಷ್ಟು ಫಿಲ್ಮ್ಸ್ ಮಾಡಿದ್ದಾರೆ. ಧೈರ್ಯ ಬೇಕು. ಅದು ಏನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಬಟ್ ನಾವು ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ಇದಾಗುತ್ತೆ ಅಂದ್ಬಿಟ್ಟು ಮಾಡಬೇಕು. ಅವಾಗ ಏನಾಗುತ್ತೆ, 100% ನಾವು ಗೆಲ್ಬೋದು. ಕುರ್ಬನ್ ರಾಣಿ ಮಾಡ್ಬೇಕಾದ್ರೆ ಓಪನಿಂಗ್ ಹತ್ರ ಸಾಂಗೇ ಹಾಕೊಂಡು, ಮಳೆ ಮುಗೀತಾ ಇಲ್ವಾ, ಸೆಟ್ ಬೇರೆ ಹಾಕ್ಬಿಟ್ಟಿದ್ದೀವಿ. ಒಂದು 10-15 ಡೇಸ್ ಶೂಟಿಂಗ್ ಚಿಕ್ಕಮಂಗ್ಳೂರಲ್ಲಿ, ಡೇ ಆ್ಯಂಡ್ ನೈಟ್ ಶೂಟಿಂಗ್. ಅದು ಹೆಂಗೆ ಮಾಡಿದೆ ನಮ್ಗೆ ಗೊತ್ತೇ ಇಲ್ಲ. ಓದೋ ಧೈರ್ಯ, ದೇವ್ರ ಮೇಲೆ ನಂಬಿಕೆ ಆಗ್ತೋ ಮಾಡ್ದೋ. ಒಂದಿನ ಓದೋ ಪ್ಯಾಕಪ್ ಆಗ್ಬಿಡೋಣ ಅಂದ್ರೆ, ಇರಿ ಸರ್ ನೋಡೋಣ ನಾವೇ ಕೂರಿಸಿ ಆಮೇಲೆ ನಮ್ಮ ದೇವ್ರಿದ್ದ ಬಿಸ್ಕತ್ ಓಪನ್ ಆಗೋಯ್ತು. ವಿ ಹ್ಯಾವ್ ಟು ವೆಯ್ಟ್. ಸೊ ಪಾಸಿಟಿವ್ನೆಸ್ ಇಟ್ಕೊಂಡು ಮಾಡ್ಬೇಕು ಸಿನಿಮಾನ, ಅದಕ್ಕೇ ಗೆಲ್ಲೋದು ಹೊರತು ಇಲ್ಲ ಅಂದರೆ ಭಾಳ ಕಷ್ಟ. ಶಿವಣ್ಣ ಎಲ್ಲರಿಗೂ ಗೊತ್ತಿರೋ ವಿಷಯ, ನಾನೇನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ನೀವು ಹೇಳೋದಲ್ಲ ಕತೆ ಅಂತ, ಅವ್ರಿಗೊಂದು ಏನೋ ಒಂದು ಸ್ಪಾರ್ಕ್, ಅವ್ರಿಗೆ ಫುಲ್ ಕತೆನೂ ಕೇಳಲ್ಲ ಅವರು. ಓಕೆ ಮೇಡಮ್ಮ, ಮಾಡಮ್ಮ, ಹೋಗಮ್ಮ, ಓಕೆ ಇಲ್ಲ ಡೈರೆಕ್ಟ್ರಿಗಾಗಲಿ ಪ್ರೊಡ್ಯೂಸರ್ಗಾಗಲಿ, ಇಲ್ಲ ಇದು ಕರೆಕ್ಟ್ ಇದ್ದರೆ ಸಾಕು ಮಾಡ್ಕೊಂಡು ಹೋಗ್ಬಿಡಿ. ನಾನು ಕಂಡಂಗೆ ಇಡೀ ಸೊ ಈ ಥರ ಒಂದು, ಐ ಆಮ್ ನಾಟ್ ಮೀನ್ಸ್ ಟು ಸೇ ಏನೋ ಎಲ್ಲ ಬೇರೆ ಇವ್ರು ಬೇರೆ ಅಂತಲ್ಲ, ಅವ್ರ ಕ್ವಾಲಿಟೀಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು 10 ಸರಿ ಕೂತ್ಕೋಬೇಕು ಒಂದು ಕತೆಗೆ, ಬೇರೆ ಕಡೆ ಎಲ್ಲಿ ಅದು ಇದು ಏನೇನೋ ಡೌಟ್ಸು ಅವ್ರು ಹೇಳ್ತಾರಲ್ಲ, ಇದೇನು ನಂದೇ ಹಿಂಗೆ ಬರಬೇಕು, ನಂದೇ ಹಂಗೆ ಬರಬೇಕು, ನಾನೇನು ನನ್ನ ಪ್ರಿಫರೆನ್ಸ್ ಇದೆಯಾ, ಏನಿದೆ ಅನ್ನೋದು ಇವರು ಕೇರೇ ಮಾಡಲ್ಲ ಅವರು. ನನಗೆ ಅದಕ್ಕೇ ಶಿವಣ್ಣ ಅವರು ಅಷ್ಟೊಂದು ಚಿತ್ರ ಮಾಡೋಕ್ಕೆ ಸಾಧ್ಯತೆ ಆಯಿತು ಅಂತ ನನಗನ್ಸುತ್ತೆ. ಸೊ ಈ ಪ್ಲೇಸ್ ಎವ್ರಿ ಕ್ಯಾರೆಕ್ಟರ್ ಡಿಫ್ರೆಂಟಾಗಿದೆ. ಇದನ್ನು ನಾನು ಹಿಂಗೆ ಸರಿ ಮಾಡ್ಕೊಂಡು ಮಾಡೋಣ ಬಿಡಮ್ಮ, ಓಕೆ. ಸೊ ಇದು ಶಿವಣ್ಣನಿಗೆ ಕತೆ ಹೇಳಿ ಒಂದು ಚೆನ್ನಾಗಿಲ್ಲ ಅಂದರೆ ಅಷ್ಟೇ ಹೇಳ್ತಾರೆ, ಇಲ್ಲಮ್ಮ ಬೇಡಮ್ಮ ಇದು ಇನ್ನೂ ಬೇರೆ ಮಾಡ್ಕೊಂಬ ಅಂತ ಓಪನಾಗಿ ಹೇಳ್ತಾರೆ. ಸೊ ಈ ಒಂದು ಅಟೆಂಪ್ಟ್ ಆ್ಯಂಡ್ ಪ್ರೋಸೆಸ್ ಇದೆಯಲ್ಲ, ವೆರಿ ಈಸಿ ಆ್ಯಂಡ್ ಸಿಂಪಲ್ ವಿತ್ ಶಿವಣ್ಣ. ಇದು ಅಫ್ಕೋರ್ಸ್ ಯೋಗರಾಜ್ ಭಟ್ರು ಒಂದು ಡೈರೆಕ್ಟ್ರು ಅಂತ ಒಂದು ಸೀನಿಯರ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು, ಒಬ್ಬ ಸೀನಿಯರ್ ಡೈರೆಕ್ಟ್ರು ಏನೇ ಇವನೇನು ಖಾಲಿ ಆಗೋಗಿರ್ಬೇಕು ತಲೆ ಅಂತ ಯೂಶ್ವಲಾಗಿ ನಾವು ಮಾತಾಡ್ಕೊತೀವಿ. ಟು ಬಿ ಫ್ರ್ಯಾಂಕ್ ವಿತ್ ಯು, ಪಾಪ ಅವ್ನಿಗೇನೋ ಒಂದು ಕತೆ ಹೇಳಕ್ಕೆ ಬಂದವರು ಯಾರೋ ಒಬ್ಬರು ಡೈರೆಕ್ಟ್ರು ರೈಟ್ರು ಕೇಳೋಣಪ್ಪ ಅನಿಸುತ್ತೆ. ಇನ್ನೂ ಎಲ್ಲೋ ಏನೋ ಹೇಳಿದಾಗ ಇರಲಿ, ಕತೆ ಅನ್ನೋದು ಹೊಸ್ದಾಗಿ ನಾವು ಏನೋ ಆಕಾಶದಿಂದ ಉದ್ರಲ್ಲ, ಇಲ್ಲ ತರೋಕ್ಕಾಗಲ್ಲ, ಬಟ್ ಏನೋ ಒಂದು ಬೇಕಲ್ಲ ಅನ್ನಿಸ್ದಾಗ, ಸೊ ಇವ್ರಿಗೂ ಒಂದು ಚಾಲೆಂಜಿಂಗ್ ಆಗಿರ್ತದೆ. ಸೊ ನನ್ನ ಎಲ್ಲೋ ಒಂದು ಕಡೆ ಈ ಯೋಗರಾಜ್ ಭಟ್ ಇಷ್ಟೊಂದು ದೊಡ್ಡ ಡೈರೆಕ್ಟ್ರಾಗಿ ಏನೇ ಮಾಮೂಲಿ ಅದನ್ನು ಹೇಳ್ತಾರಲ್ಲ ಅವರು ಅನ್ನಿಸ್ಬಾರ್ದಲ್ಲ. ಎಷ್ಟು ಹೋಮ್ವರ್ಕ್ ಮಾಡಬೇಕಯ್ಯಪ್ಪ, ಎಷ್ಟು ಕಷ್ಟಪಡಬೇಕು ಒಬ್ಬ ಡೈರೆಕ್ಟರ್ ಅದನ್ನು ಅಂಥ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ದಿ ಇಂಡಸ್ಟ್ರಿ. ಸೊ ನಾಟ್ ಓನ್ಲಿ ಇಂಡಸ್ಟ್ರಿ, ಜನ ಅವರು ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಇದರ ಒಂದು ಜವಾಬ್ದಾರಿನ ಈ ಚಿತ್ರದಲ್ಲಿ ನಾನು ಯೋಗರಾಜ್ ಭಟ್ರ ಜೊತೆ ಸಿನಿಮಾ ಮಾಡಿದ್ದೀನಿ, ಅವ್ರ ಜೊತೆ ಅವ್ರು ಮಾಡಿ ಸಿನಿಮಾಗಳಲ್ಲಿ ಆ್ಯಕ್ಟು ಮಾಡಿದ್ದೀನಿ. ಬಟ್ ಈ ಸಿನಿಮಾಗೆ ಅವ್ರು ಪಟ್ಟಷ್ಟು ಶ್ರಮ ನನಗೆ ಗೊತ್ತಿರೋಂಗೆ ಸ್ವಲ್ಪ ಭಯ ಮತ್ತು ಶ್ರಮ ಎಲ್ಲ ಇತ್ತು ಅವ್ರಿಗೆ.